Hi everyone, welcome back to my channel. I hope all of you are doing well. So ಇವತ್ತು ನಾವು ಡೈಲಿ ಯೂಸ್ ಮಾಡುವಂತ ಕೆಲವೊಂದು ವರ್ಡ್ಸ್ ಅನ್ನ ನೋಡೋಣ and it is very important words as well. So ಇವತ್ತಿನ ಕ್ಲಾಸ್ ಅಲ್ಲಿ ನಾವು 150 plus words ಅನ್ನ ನೋಡೋಣ. So without wasting much time, let's get started. The first one is weep. Weep ಅಂದ್ರೆ ಅಳು ಅಂತ ಅರ್ಥ. Shout ಅಂದ್ರೆ ಕೂಗು ಅಂದ್ರೆ ಕಿರ್ಚೋದು ಅಂತಾನು ಬರುತ್ತೆ. Blame ಅಂದ್ರೆ ದೂಷಿಸೋದು, ಬೇರೆಯವ್ರ ಮೇಲೆ ತಮ್ಮ ತಪ್ಪನ್ನ ಹಾಕೋದು, ಬ್ಲೇಮ್. ಲೈ ಅಂದ್ರೆ ಸುಳ್ಳು ಹೇಳೋದು, ಲೈ. ಸ್ಪೀಕ್ ಅಂದ್ರೆ ಮಾತನಾಡೋದು. ಅಂಡರ್ಸ್ಟ್ಯಾಂಡ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು. ಬೋಸ್ಟ್ ಅಂದ್ರೆ ಹೆಗ್ಗಳಿಕೆ. ಸೊ ಬೋಸ್ಟ್ ಅಂತ ಹೇಳಿದ್ರೆ ತಮ್ಮ ಬಗ್ಗೆನೆ ತಾವು ತುಂಬಾ ಹೇಳ್ಕೊಳ್ತಾರೆ ನೋಡಿ, ಅದನ್ನ ಬೋಸ್ಟ್ ಅಂತ ಹೇಳ್ತೀವಿ. ಬಾರ್ಗೇನ್ ಅಂದ್ರೆ ಚೌಕಾಸಿ ಮಾಡೋದು, ಬಾರ್ಗೇನ್. ಫೀಲ್ ಅಂದ್ರೆ ಅನುಭವಿಸುವುದು. ಓತ್ ಅಂದ್ರೆ ಪ್ರಮಾಣ, ಓತ್. ಓಕೆ, ಪ್ರಮಾಣ. ವೇರಿಯಸ್ ವಿವಿಧ ಅಂತ ಅರ್ಥ, ಅಂದ್ರೆ ಬೇರೆ ಬೇರೆ ತರದ್ದು, ವಿವಿಧ. ಅನ್ನೆಸೆಸರಿ ಅನಗತ್ಯ ಅಂದ್ರೆ ಅಗತ್ಯ ಇಲ್ಲದೆ ಇರುವಂತದ್ದು, ಅನ್ನೆಸೆಸರಿ. ಪ್ರೇಷಿಯಸ್ ಅತ್ಯಮೂಲ್ಯ ಅಂದ್ರೆ ತುಂಬಾ ಅಮೂಲ್ಯವಾದದ್ದು, ಪ್ರೇಷಿಯಸ್. ಪರ್ಹ್ಯಾಪ್ಸ್ ಅಂದ್ರೆ ಬಹುಶಃ, ಪರ್ಹ್ಯಾಪ್ಸ್. ಪ್ರಾಬ್ಲಮ್ಯಾಟಿಕ್ ಅಂದ್ರೆ ಸಮಸ್ಯಾತ್ಮಕ, ಪ್ರಾಬ್ಲಮ್ಯಾಟಿಕ್. ಆಲ್ವೇಸ್ ಅಂದ್ರೆ ಯಾವಾಗ್ಲೂ ಅಂತ ಅರ್ಥ, ಆಲ್ವೇಸ್. ಇನ್ಸ್ಟೆಡ್ ಆಫ್ ಅಂದ್ರೆ ಬದಲಾಗಿ. ಇನ್ಸ್ಟೆಡ್ ಆಫ್ ಯು ಐ ವಿಲ್ ಗೋ ಅಂದ್ರೆ ನಿನ್ನ ಬದಲಾಗಿ ನಾನ್ ಹೋಗ್ತೇನೆ, ಇನ್ಸ್ಟೆಡ್ ಆಫ್. ನೀಡ್ ಅಂದ್ರೆ ಅಗತ್ಯ, ನೀಡ್. ವಾಂಟ್ ಅಂದ್ರೆ ಬೇಕು, ಐ ವಾಂಟ್ ಅ ಗ್ಲಾಸ್ ಆಫ್ ವಾಟರ್, ನನ್ಗೆ ಒಂದ್ ಗ್ಲಾಸ್ ನೀರ್ ಬೇಕು. ಆರ್ಫನ್ ಅಂದ್ರೆ ಅನಾಥ, ಆರ್ಫನ್. ವಿಕ್ಟ್ರಿ ಅಂದ್ರೆ ವಿಜಯ, ವಿಕ್ಟ್ರಿ. ಈವಿಲ್ ದುಷ್ಟ, ಈವಿಲ್. ಈವಿಲ್ ಐ ಅಂತ ಹೇಳ್ತಾರೆ ನೋಡಿ, ಅಂದ್ರೆ ದುಷ್ಟ ಕಣ್ಣು. ಅವಾಯ್ಡ್ ಅಂದ್ರೆ ತಪ್ಪಿಸೋದು ಅಂತ ಅರ್ಥ. ಅಕ್ಸೆಪ್ಟ್ ಅಂದ್ರೆ ಹೊರತುಪಡಿಸಿ, ಅಕ್ಸೆಪ್ಟ್. ಹಂಗ್ರಿ ಅಂದ್ರೆ ಹಸುವಾಗೋದು, ಹಂಗ್ರಿ. ಥರ್ಸ್ಟಿ ಅಂದ್ರೆ ಬಾಯಾರಿಕೆ ಆಗೋದು, ಥರ್ಸ್ಟಿ. ಆಂಗ್ರಿ ಅಂದ್ರೆ ಕೋಪಗೊಂಡ ಅಂತ ಅರ್ಥ, ಅಂದ್ರೆ ಕೋಪ ಬಂದಿರುವಂತದ್ದು, ಆಂಗ್ರಿ. ಪ್ರವೋಕ್ ಅಂದ್ರೆ ಪ್ರಚೋದಿಸೋದು, ಅಂದ್ರೆ ಬೇರೆಯವ್ರಿಗೆ ಕೋಪ ಬರ್ಸೋದು, ಓಕೆ, ಪ್ರವೋಕ್. ಶಿ ಇಸ್ ಪ್ರವೋಕಿಂಗ್ ಮೀ, ಅವಳು ನನ್ಗೆ ಸಿಟ್ ಬರಿಸ್ತಾ ಇದ್ದಾಳೆ, ಕೋಪ ಬರಿಸ್ತಾ ಇದ್ದಾಳೆ. ಎಕ್ಸ್ಪೆಕ್ಟೇಷನ್ ಅಂದ್ರೆ ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್. ಅರೇಂಜ್ ಅಂದ್ರೆ ವ್ಯವಸ್ಥೆ, ಅರೇಂಜ್. ವೆಟ್ ಅಂದ್ರೆ ಒದ್ದೆ ಆಗಿರೋದು, ವೆಟ್. ಡ್ರೈ ಅಂದ್ರೆ ಒಣಗಿರೋದು, ಡ್ರೈ. ಥಿಂಕ್ ಅಂದ್ರೆ ಯೋಚಿಸೋದು, ಥಿಂಕ್. ಯೂಸ್ಫುಲ್ ಉಪಯುಕ್ತ, ಯೂಸ್ಫುಲ್. ಹೋಪ್ ಅಂದ್ರೆ ಭರವಸೆ. ಬಿಹೇವ್ ಅಂದ್ರೆ ವರ್ತಿಸೋದು, ಬಿಹೇವ್. ಸ್ಲ್ಯಾಪ್ ಅಂದ್ರೆ ಹೊಡೆಯೋದು, ಓಕೆ, ಕೆನ್ನೆ ಮೇಲೆ ಪೆಟ್ ಬಾರಿಸೋದು ಅಂತ ಹೇಳ್ತೀವಲ್ಲ, ಸ್ಲ್ಯಾಪ್. ಸ್ಕೋಲ್ಡ್ ಅಂದ್ರೆ ಗದರಿಸೋದು, ಸ್ಕೋಲ್ಡ್, ಅಥವಾ ಬೈಯೋದು ಅಂತಾನು ಹೇಳ್ತೀವಿ. ಆನೆಸ್ಟಿ ಪ್ರಾಮಾಣಿಕತೆ, ಆನೆಸ್ಟಿ. ಪೇಷನ್ಸ್ ಅಂದ್ರೆ ತಾಳ್ಮೆ, ಓಕೆ, ಪೇಷನ್ಸ್. ಮಿಂಗಲ್ ಅಂದ್ರೆ ಬೆರೆಯೋದು, ಬೇರೆಯವ್ರ ಜೊತೆಗೆ ಬೆರೆಯೋದು. ಡರ್ಟಿ ಅಂದ್ರೆ ಕೊಳಕು, ಡರ್ಟಿ. ಕೊಲಾಬರೇಷನ್ ಅಂದ್ರೆ ಸಹಯೋಗ, ಕೊಲಾಬರೇಷನ್. ಕ್ಲೀನ್ ಅಂದ್ರೆ ಶುದ್ಧ, ಕ್ಲೀನ್. ಆಬ್ವಿಯಸ್ಲಿ ನಿಸ್ಸಂಶಯವಾಗಿ, ಆಬ್ವಿಯಸ್ಲಿ ಅಂದ್ರೆ ನಿಸ್ಸಂಶಯವಾಗಿ. ಹಾರ್ಮ್ಫುಲ್ ಅಂದ್ರೆ ಹಾನಿಕಾರಕ, ಹಾರ್ಮ್ಫುಲ್. ಹಂಬಲ್ ಅಂದ್ರೆ ವಿನೀತ, ಹಂಬಲ್. ಕಾಂಟ್ರಿಬ್ಯೂಷನ್ ಅಂದ್ರೆ ಕೊಡುಗೆ, ಕಾಂಟ್ರಿಬ್ಯೂಷನ್. ಸೋಷಿಯಲ್ ಅಂದ್ರೆ ಸಾಮಾಜಿಕ, ಸೋಷಿಯಲ್. ಆಟಿಟ್ಯೂಡ್ ಅಂದ್ರೆ ವರ್ತನೆ, ಓಕೆ. ಐ ಡೋಂಟ್ ಲೈಕ್ ಯೋರ್ ಆಟಿಟ್ಯೂಡ್ ಅಂದ್ರೆ ನನಗೆ ನಿನ್ನ ವರ್ತನೆ ಇಷ್ಟ ಆಗ್ತಿಲ್ಲ ಅಂತ ಅರ್ಥ, ಆಟಿಟ್ಯೂಡ್. ವಾಶ್ ಅಂದ್ರೆ ತೊಳೆಯೋದು. ಕಾಮನ್ ಅಂದ್ರೆ ಸಾಮಾನ್ಯ, ದಟ್ ಈಸ್ ಕಾಮನ್, ಅದು ಸಾಮಾನ್ಯವಾದದ್ದು ಅಂತ ಹೇಳ್ತೀವಲ್ಲ, ಹಾಗೆ. ಪ್ಲೆಂಟಿ ಅಂದ್ರೆ ಸಾಕಷ್ಟು, ಪ್ಲೆಂಟಿ. ಪಾಯಿಂಟ್ಲೆಸ್ ಅರ್ಥಹೀನ ಅಂದ್ರೆ ಮೀನಿಂಗ್ ಇಲ್ಲ, ಅರ್ಥ ಇಲ್ಲ, ನಿನ್ನ ಮಾತಿನಲ್ಲಿ ಅರ್ಥ ಇಲ್ಲ, ಪಾಯಿಂಟ್ಲೆಸ್. ಶೋ ಆಫ್ ತೋರ್ಪಡಿಸುವಿಕೆ, ಸೊ ತೋರ್ಪಡಿಸುವಿಕೆ ಅಂತ ಅಂದ್ರೆ ಶೋ ಆಫ್. ಶೇಮ್ಲೆಸ್ ಅಂದ್ರೆ ನಾಚಿಕೆ ಇಲ್ಲದ, ಶೇಮ್ಲೆಸ್. ಪ್ರಿಕಾಷನ್ ಮುನ್ನೆಚ್ಚರಿಕೆ, ಅಂದ್ರೆ ಮುಂದೆ ಏನಾಗುತ್ತೋ ಅದ್ರ ಬಗ್ಗೆ ಮುಂಚೆನೆ ಯೋಚನೆ ಮಾಡಿ ಎಚ್ಚರಿಕೆ ತಗೊಳ್ಳೋದನ್ನ ಪ್ರಿಕಾಷನ್ ಅಂತ ಹೇಳ್ತೀವಿ. ಅಲೌ ಅಂದ್ರೆ ಅನುಮತಿ, ಅಲೌ. ಎಂಡ್ಯೂರ್ ಸಹಿಸಿಕೊಳ್ಳಿ, ಎಂಡ್ಯೂರ್. ನ್ಯೂ ಅಂದ್ರೆ ಹೊಸದು, ನ್ಯೂ. ಲಿಟ್ರಲಿ ಅಂದ್ರೆ ಅಕ್ಷರಶಃ. ವಿಸ್ಡಮ್ ಬುದ್ಧಿವಂತಿಕೆ, ವಿಸ್ಡಮ್ ಬುದ್ಧಿವಂತಿಕೆ.
ಟ್ರಬಲ್ ಅಂದ್ರೆ ತೊಂದರೆ, ಟ್ರಬಲ್. ಎನ್ಫೋರ್ಸ್ ಜಾರಿಗೊಳಿಸೋದು. ಸೊ ಏನನ್ನಾದ್ರೂ ಜಾರಿಗೊಳಿಸೋದಕ್ಕೆ ಎನ್ಫೋರ್ಸ್ ಅಂತ ಹೇಳ್ತೀವಿ. ರಿಲಯಬಲ್ ಅಂದ್ರೆ ವಿಶ್ವಾಸಾರ್ಹ, ಅಂದ್ರೆ ಒಬ್ರ ಮೇಲೆ ವಿಶ್ವಾಸ ಮಾಡ್ಲಿಕ್ಕೆ ಅವ್ರಿಗೊಂದು ಅರ್ಹತೆ ಇರುತ್ತೆ. ಓಕೆ, ಇವ್ರನ್ನ ನಾವು ಬಿಲೀವ್ ಮಾಡ್ಬೋದು, ಇವ್ರ ಮೇಲೆ ವಿಶ್ವಾಸ ಮಾಡ್ಬೋದು ಅಂತ ಹೇಳ್ತೀವಲ್ಲ, ಸೊ ಅವ್ರನ್ನ ನಾವು ರಿಲಯಬಲ್ ಅಂತ ಹೇಳ್ತೀವಿ. ಬ್ಲೆಸ್ಸಿಂಗ್ ಆಶೀರ್ವಾದ. ರೆಸ್ಪೆಕ್ಟ್ ಗೌರವ. ರಿಮೈಂಡ್ ಅಂದ್ರೆ ಜ್ಞಾಪಿಸು, ರಿಮೈಂಡ್. ಟ್ರೀಟ್ಮೆಂಟ್ ಚಿಕಿತ್ಸೆ, ಟ್ರೀಟ್ಮೆಂಟ್ ಚಿಕಿತ್ಸೆ. ಟ್ರಸ್ಟ್ ಅಂದ್ರೆ ನಂಬಿಕೆ, ಟ್ರಸ್ಟ್ ನಂಬಿಕೆ. ಜೆಲಸ್ ಅಂದ್ರೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚು ಪಡೋದಕ್ಕೆ ಏನ್ ಹೇಳ್ತೀವಿ, ಜೆಲಸ್. ಕಾಂಪ್ಲಿಮೆಂಟ್ ಅಂದ್ರೆ ಹೊಗಳಿಕೆ, ಕಾಂಪ್ಲಿಮೆಂಟ್. ಕ್ರೂಯಲ್ ಅಂದ್ರೆ ಕ್ರೂರ, ಕ್ರೂಯಲ್. ಡಿಫೀಟ್ ಅಂದ್ರೆ ಸೋಲು, ಡಿಫೀಟ್. ಬಿಟರ್ ಕಹಿ, ಓಕೆ, ಬಿಟರ್ ಅಂದ್ರೆ ಕಹಿ. ಸ್ಟಬರ್ನ್ ಅಂದ್ರೆ ಮೊಂಡುತನ, ಸ್ಟಬರ್ನ್. ಓಕೆ, ತುಂಬಾ ಮೊಂಡುತನ ಮಾಡ್ತಾರೆ, ಅವ್ರನ್ನ ಏನ್ ಹೇಳ್ತೀವಿ, ಸ್ಟಬರ್ನ್. ಐಡಿಯಲ್ ಅಂದ್ರೆ ಆದರ್ಶ, ಐಡಿಯಲ್. ಸಿಚುವೇಶನ್ ಅಂದ್ರೆ ಪರಿಸ್ಥಿತಿ, ಸಿಚುವೇಶನ್. ಸ್ಟ್ರೇಂಜರ್ ಅಂದ್ರೆ ಅಪರಿಚಿತ, ಸ್ಟ್ರೇಂಜರ್. ಕ್ಯೂರಿಯಸ್ ಅಂದ್ರೆ ಕುತೂಹಲ, ಕ್ಯೂರಿಯಸ್. ಅವೇರ್ನೆಸ್ ಅರಿವು, ಓಕೆ, ಅವೇರ್ನೆಸ್ ಅರಿವು ಮೂಡಿಸೋದು, ಅವೇರ್ನೆಸ್. ಎಕ್ಸಾಕ್ಟ್ಲಿ ನಿಖರವಾಗಿ, ಎಕ್ಸಾಕ್ಟ್ಲಿ. ಎನ್ಕರೇಜ್ ಪ್ರೋತ್ಸಾಹಿಸೋದು, ಎನ್ಕರೇಜ್. ಕಂಟಿನ್ಯೂಸ್ಲಿ ನಿರಂತರವಾಗಿ, ಕಂಟಿನ್ಯೂಸ್ಲಿ. ಅಪಾಲಜಿ ಅಂದ್ರೆ ಕ್ಷಮೆ, ಅಪಾಲಜಿ. ಡೆಡಿಕೇಟ್ ಅರ್ಪಿಸಿ, ಅರ್ಪಿಸೋದಕ್ಕೆ ಏನ್ ಹೇಳ್ತೀವಿ, ಡೆಡಿಕೇಟ್. ಐ ಆಮ್ ಡೆಡಿಕೇಟಿಂಗ್ ದಿಸ್ ಸಾಂಗ್ ಟು ಮೈ ಫ್ರೆಂಡ್, ಅಂದ್ರೆ ಈ ಸಾಂಗ್ ಅನ್ನ ನಾನು ನನ್ನ ಫ್ರೆಂಡ್ಗೆ ಅರ್ಪಿಸ್ತಾ ಇದ್ದೀನಿ. ಮೆಮರೀಸ್ ಅಂದ್ರೆ ನೆನಪುಗಳು, ಮೆಮರೀಸ್. ಟ್ರೆಡಿಷನಲ್ ಸಾಂಪ್ರದಾಯಿಕ, ಟ್ರೆಡಿಷನಲ್. ಅಚೀವ್ಮೆಂಟ್ ಸಾಧನೆ, ಅಚೀವ್ಮೆಂಟ್ ಸಾಧನೆ. ಬರ್ಡನ್ ಹೊರೆ, ಬರ್ಡನ್ ಅಂದ್ರೆ ಹೊರೆ. ಕಾನ್ಫಿಡೆನ್ಸ್ ವಿಶ್ವಾಸ, ಕಾನ್ಫಿಡೆನ್ಸ್. ಟಾರ್ಚರ್ ಅಂದ್ರೆ ಚಿತ್ರಹಿಂಸೆ, ಟಾರ್ಚರ್. ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ, ಪ್ರೊಡಕ್ಷನ್. ಆರ್ಗ್ಯುಮೆಂಟ್ ಅಂದ್ರೆ ವಾದ, ಆರ್ಗ್ಯುಮೆಂಟ್. ವೆಪನ್ ಅಂದ್ರೆ ಶಸ್ತ್ರ, ವೆಪನ್. ನಿಯರ್ ಬೈ ಹತ್ತಿರದ, ನಿಯರ್ ಬೈ. ಐ ಆಮ್ ಗೋಯಿಂಗ್ ಟು ದ ನಿಯರ್ ಬೈ ಶಾಪ್, ನಾನು ಹತ್ತಿರದ ಒಂದು ಶಾಪ್ಗೆ ಹೋಗ್ತಾ ಇದ್ದೇನೆ. ಫೌಂಡೇಶನ್ ಅಂದ್ರೆ ಅಡಿಪಾಯ, ಫೌಂಡೇಶನ್. ಲೈಫ್ ಸ್ಟೈಲ್ ಜೀವನ ಶೈಲಿ, ಚೇಂಜ್ ಯುವರ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ ಹಾಗೆ, ಲೈಫ್ ಸ್ಟೈಲ್ ಅಂದ್ರೆ ಜೀವನ ಶೈಲಿ. ಆಲ್ಟರ್ನೇಟಿವ್ ಪರ್ಯಾಯ, ಆಲ್ಟರ್ನೇಟಿವ್. ಸ್ಯಾಟಿಸ್ಫೈಡ್ ತೃಪ್ತಿಯಾದ, ಸ್ಯಾಟಿಸ್ಫೈಡ್. ಐ ಆಮ್ ಸ್ಯಾಟಿಸ್ಫೈಡ್, ನನಗೆ ತೃಪ್ತಿ ಆಯಿತು ಅಂತ ಅರ್ಥ. ಕಾನ್ಫ್ಲಿಕ್ಟ್ ಅಂದ್ರೆ ಸಂಘರ್ಷ, ಕಾನ್ಫ್ಲಿಕ್ಟ್. ಡ್ರಾಮ್ಯಾಟಿಕ್ ನಾಟಕೀಯ, ಡ್ರಾಮ್ಯಾಟಿಕ್. ಸ್ಪೆಷಲಿ ಅಂದ್ರೆ ವಿಶೇಷವಾಗಿ, ಸ್ಪೆಷಲಿ. ಕಂಪಲ್ಸರಿ ಅಂದ್ರೆ ಕಡ್ಡಾಯವಾಗಿ. ಹೆಸಿಟೇಟ್ ಅಂದ್ರೆ ಹಿಂಜರಿಯೋದು, ಹೆಸಿಟೇಟ್. ಡೆಫಿನೆಟ್ಲಿ ಖಂಡಿತವಾಗಿ, ಡೆಫಿನೆಟ್ಲಿ ಖಂಡಿತವಾಗಿ. ಮಿಸ್ಚೀವಸ್ ಚೇಷ್ಟೆಯ, ಮಿಸ್ಚೀವಸ್. ಫಾರ್ಚುನೇಟ್ ಅಂದ್ರೆ ಅದೃಷ್ಟವಂತ, ಫಾರ್ಚುನೇಟ್. ಅನ್ಫಾರ್ಚುನೇಟ್ ದುರದೃಷ್ಟವಂತ, ಅನ್ಫಾರ್ಚುನೇಟ್. ಫೇವರೇಬಲ್ ಅಂದ್ರೆ ಅನುಕೂಲಕರ, ಫೇವರೇಬಲ್. ಲೈಫ್ ಅಂದ್ರೆ ಜೀವನ, ಲೈಫ್. ಮೆಲ್ಟ್ ಅಂದ್ರೆ ಕರಗಿಸೋದು, ಮೆಲ್ಟ್. ಮೈ ಐಸ್ ಕ್ರೀಮ್ ಇಸ್ ಮೆಲ್ಟಿಂಗ್ ಅಂದ್ರೆ ನನ್ನ ಐಸ್ ಕ್ರೀಮ್ ಮೆಲ್ಟ್ ಆಗ್ತಾ ಇದೆ, ಕರಗ್ತಾ ಇದೆ. ಕಾಸ್ ಅಂದ್ರೆ ಕಾರಣ, ಕಾಸ್ ಅಂದ್ರೆ ಕಾರಣ. ಫಿಯರ್ ಭಯ. ಸಫಕೇಶನ್ ಉಸಿರುಗಟ್ಟುವಿಕೆ, ಸಫಕೇಶನ್. ಸಾಫ್ಟ್ ಅಂದ್ರೆ ಮೃದು, ಸಾಫ್ಟ್. ಸುಪ್ರೀಂ ಅತ್ಯುನ್ನತ, ಸುಪ್ರೀಂ. ಸೌಂಡ್ ಅಂದ್ರೆ ಧ್ವನಿ, ಸೌಂಡ್. ಎಕ್ಸ್ಟ್ರೀಮ್ ಅಂದ್ರೆ ವಿಪರೀತ, ಎಕ್ಸ್ಟ್ರೀಮ್. ಇಂಟರ್ನಲ್ ಅಂದ್ರೆ ಆಂತರಿಕ, ಇಂಟರ್ನಲ್. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ. ಇನ್ನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸ್ಕೊಡಿ. ಹೊಸದಾಗಿ ಚಾನೆಲ್ ಅನ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.